ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು 5 ನಿಮಿಷಕ್ಕೆ ರೆಡಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಸೀಸನಲ್ ಫ್ರೂಟ್ ಅಂದರೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ. 5 ನಿಮಿಷದಲ್ಲಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಒಂದು ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ತಿನ್ನುವಂಥ ಈ ಫುಡ್ಡನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಒಂದು 5 ನಿಮಿಷಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡೋಣ ಬನ್ನಿ. ಒಂದು ಬಾಣಲೆಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಆಯಿಲ್ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಕೆಲವರು ಕಡಿಮೆ ತಿಂತಾರೆ, ಕೆಲವರು ಜಾಸ್ತಿ ತಿಂತಾರೆ. ಅವ್ರಿಗೆ ಅನುಗುಣವಾಗಿ ಆಯಿಲನ್ನು ಹಾಕ್ಕೋಬೇಕು. ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ, ಕರಿಬೇವು ಹಾಕ್ಕೊಂಡು ತಯಾರಿಸ್ತಾ ಕಡಲೆಬೀಜ 1 ಕಪ್ ಆಗುವಷ್ಟು ಕಡಲೆಬೀಜನ ಹಾಕೋತೀನಿ. ಹಸಿಮೆಣಸಿನ್ಕಾಯಿ ಒಂದು 6ರಿಂದ 7 ಕಟ್ ಮಾಡಿ ನಾನು ಒಂದು 3 ಜನಕ್ಕೆ ಆಗುವಷ್ಟು ಮಾಡ್ತಾ ಇರುವಂಥದ್ದು ಚಿತ್ರಾನ್ನ. 1 ಕಪ್ ಆಗುವಷ್ಟು ಕಡಲೆಬೀಜ ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆಬೇಳೆ, ಬೇಕಂದರೆ ನೀವು ಉದ್ದಿನ ಬೇಳೆನೂ ಹಾಕೋಬೋದು, ನಾನು ಹಾಕಿಲ್ಲ. ಇದು ನೋಡಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಗರಿಗರಿಯಾಗಿ ಆಗಬೇಕು. ಬೇಕಂದರೆ ನೀವು ಕಡಲೆಬೀಜನ ಉದ್ದು ತಗೊಂಡು ಆ ನಂತರನೂ ಹಾಕ್ಬೋದು. ಯಾಕೆ ಅಂದರೆ ಕ್ರಿಸ್ಪಿಯಾಗಿರುತ್ತೆ. ಈ ರೀತಿಯೂ ಮಾಡಿದ್ರೆ ಕ್ರಿಸ್ಪಿಯಾಗಿ ಇರುತ್ತೆ. ಯಾಕೆಂದರೆ ನಾವು ಇದಕ್ಕೆ ಯಾವುದೇ ನೀರಿನ ಅಂಶವನ್ನು ಹಾಕ್ತಾ ಇಲ್ಲ, ಅದರಿಂದ ಕ್ರಿಸ್ಪಿಯಾಗಿ ಇರುತ್ತೆ. ಇದರಲ್ಲೂ ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಇದಕ್ಕೆ 1/4 ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕೊಳ್ಳೋಣ. ಕಲ್ಲರಿಗೆ ಅರಿಶಿಣದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿಯನ್ನು ಹಾಕ್ಕೊಂಡು ಏಂಟದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಮಾವಿನಕಾಯಿ ಹುಳಿ ಮಾವಿನಕಾಯಿಯನ್ನು ನಾನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳಲ್ಲಿ ನಮಗೆ ಎಷ್ಟು ಕಾಯಿ ತುರಿ ಅಂತಂದರೆ ಮೇನ್ ಇಂಗ್ರೀಡಿಯೆಂಟ್ ಕಾಯಿ ಆಗಿರೋದ್ರಿಂದ ಒಂದು ಅರ್ಧ ಚಿಕ್ಕ ಹೋಳೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕಿ ಎಲ್ಲ ರೆಡಿಯಾಗಿದೆ. ಇನ್ನು ಕೊನೆಯಲ್ಲಿ ನಾವು ತುರಿದಿರುವಂತಹ ಮಾವಿನಕಾಯಿ, ಒಂದು ಮಾವಿನಕಾಯಿಯನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಜೊತೆಗೆ ಅನ್ನನೂ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಉದುರಾಗಿರಬೇಕು ಅನ್ನ. ನಾವೆಷ್ಟು ಅಗಲಾಗಿ ಮಾಡ್ತೀವೋ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಟವನ್ನು ಆಫ್ ಮಾಡಿ ನಾವು ಮಾವಿನಕಾಯಿಯನ್ನು, ತುರಿದಿರುವಂಥ ಮಾವಿನಕಾಯಿಯನ್ನು ಹಾಕ್ಕೋಬೇಕಾಗತ್ತೆ. ಯಾವುದೇ ಹುಳಿಯನ್ನು ಹಾಕುವಾಗ ನಾವು ಜಾಸ್ತಿ ಬಿಸಿಗೆ ಹಾಕಬಾರ್ದು. ಅದಕ್ಕೋಸ್ಕರ ಸ್ಟವನ್ನು ಆಫ್ ಮಾಡಿ ಇಲ್ಲಿಗೆ ಇದು ಮುಗಿಯುತ್ತೆ. ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಫೈನಲ್ ಟಚ್ ಏನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅಂದರೆ ನಮಗೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿಯಾಗುತ್ತೆ. ಈಗ ನಾವು ಆ ಚಿತ್ರಾನ್ನದ ಗೊಜ್ಜಿಗೆ ಅನುಗುಣವಾಗಿ ಎಷ್ಟು ಬೇಕಾಗುತ್ತೆ ರೈಸ್ ಅಷ್ಟನ್ನು ನೋಡಿಕೊಂಡು ಹಾಕೋಬೇಕು. ಹಾಕ್ಕೊಂಡು ರುಚಿಯೆಲ್ಲ ಕರೆಕ್ಟಾಗೇ ಇರುತ್ತೆ. ಸ್ವಲ್ಪ ರುಚಿ ಜಾಸ್ತಿನೇ ಹಾಕ್ಕೊಂಡಿರಬೇಕು. ಅನ್ನಕ್ಕೆ ಇಲ್ಲಾಂದರೆ ನೀವು ಅನ್ನಕ್ಕೆ ಉಪ್ಪು ಹಾಕಿ ಮಾಡಿದ್ದೀರಾ ಅಂದರೆ ಸ್ವಲ್ಪ ರುಚಿ ಕಡಿಮೆ ಮಾಡ್ಕೊಳ್ಳಿ ಗೊಜ್ಜಿಗೆ. ಇಲ್ಲಾಂದರೆ ನಾವು ಅನ್ನಕ್ಕೆ ಹಾಕಿಲ್ಲ ಅಂದರೆ ನಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಉಪ್ಪು ಹುಳಿ ಖಾರ ಅಷ್ಟು ನೀಟಾಗಿ ಸೇರಿದ್ರೆ ಚಿತ್ರಾನ್ನ ರೆಡಿಯಾಗುತ್ತೆ. ಹಾಗಾಗಿ ಒಂದು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಹದವಾಗಿ ಇಂಗ್ರೀಡಿಯೆಂಟ್ಸನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಈಗ ನೋಡಿದ್ರಲ್ಲ, ಈಗ ಸರ್ವ್ ಮಾಡೋಣ. ಬಿಸಿ ಬಿಸಿಯಾಗಿರುವಂತಹ ಸೀಸನಲ್ ಫ್ರೂಟ್ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಇದು ಬಾಕ್ಸ್ಗಾದರೂ ಟಿಫನ್ ಬಾಕ್ಸ್ಗಾದರೂ ಹಾಕ್ಕೊಡ್ಬೋದು, ಬ್ರೇಕ್ಫಾಸ್ಟ್ ಆದರೂ ಯೂಸ್ ಮಾಡ್ಕೋಬೋದು. 2 ಟೈಮ್ಗೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೋಡಿದ್ರಲ್ಲ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಜೊತೆಗೆ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ನಾವು ಮಾಡೋದಕ್ಕೂ ತುಂಬಾ ಈಸಿ. ಹಾಗಾಗಿ ಆದಷ್ಟು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.